ಬಿಗ್ ಬಾಸ್ ಸೀಸನ್ 10 ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಮನೆಯಲ್ಲಿ ಏನು ನಡೀತದೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ಬೋದು ಪ್ರತಾಪ್ ಅವರು ಪಾತ್ರೆನ ವಾಶ್ ಮಾಡ್ತಾ ಇದ್ದಾರೆ. ಪಾತ್ರೆ ವಾಶ್ ಮಾಡ್ತಾ ಇರ್ತಾರೆ, ಹಾಗೆ ಮಾತಾಡ್ತಾ ಇರ್ತಾರೆ ಸಂಗೀತ ಅವ್ರ ಜೊತೆ. ನಿದ್ದೆ ಬೇರೆ ಎಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರತಾಪ್ ಅವರು. ಎಲ್ಲ ಪಾತ್ರೆನ ವಾಶ್ ಮಾಡಿ ಮುಗಿಸ್ತಾರೆ. ಆಮೇಲೆ ತೋಳ ಮೇಲೆಲ್ಲ ನೀರು ಬಿದ್ದಿರುತ್ತೆ. ಆವಾಗ ಸಡನ್ನಾಗಿ ಪ್ರತಾಪ್ ಅವರ ಮೈಕ್ ವರ್ಕ್ ಆಗೋದು ನಿಲ್ತು ಬಿಡುತ್ತೆ. ಮೈಕ್ ಏನೂ ವರ್ಕ್ ಆಗೋದಿಲ್ಲ, ಕೇಳಿಸೋದಿಲ್ಲ ಅವರು ಮಾತಾಡೋದು. ಆವಾಗ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಮೈಕ್ ಸರಿಯಾಗಿ ಧರಿಸಿ ಅಂತ ಹೇಳಿದ್ರು ಕೂಡ ಮೈಕ್ ಕರೆಕ್ಟಾಗಿ ವರ್ಕೇ ಆಗಲ್ಲ, ಏನೂ ಕೇಳಿಸೋದಿಲ್ಲ. ಆವಾಗ ಅನೌನ್ಸ್ ಮಾಡ್ತಾರೆ, ಬೇಗ ಕನ್ಫೆಷನ್ ರೂಮ್ಗೆ ಬನ್ನಿ ಅಂತ ಕರಿತಾ ಇರ್ತಾರೆ. ಇಲ್ಲಿ ಇಬ್ಬರಿಗೂ ಕರೀತಾರೆ, ಆ್ಯಕ್ಚುಲಿ ಸಂಗೀತ ಮತ್ತು ಪ್ರತಾಪ್ ಇಬ್ಬರಿಗೂ ಕರೀತಾರೆ ಬಿಗ್ ಬಾಸ್ ಅವರು. ಕರೆದಾಗ ಅವರು ಯಾಕೆ ಅಂತ ಗಾಬರಿಯಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಸಂಗೀತ ಅವರು ಮುಂದೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹಿಂದೆನೇ ಪ್ರತಾಪ್ ಅವ್ರುಗಳು ಬರ್ತಾರೆ. ಅಂದರೆ ಇಬ್ಬರಿಗೂ ಕರೆದಿರ್ತಾರಲ್ಲ, ಇಬ್ಬರು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಮೈಕ್ ಸಲುವಾಗಿನೇ ಅಂದ್ಕೋತೀನಿ. ಮೈಕಲ್ಲಿ ಅವರು ಪಾತ್ರೆ ತೊಳೆಯೋ ಟೈಮಲ್ಲಿ ನೀರೇನಾದರೂ ಹೋಗಿತ್ತಾ ಮೈಕಲ್ಲಿ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಅವರು ಇಬ್ಬರಿಗೂ ಕರೀತಾರೆ ಕನ್ವೆನ್ಷನ್ ರೂಮ್ಗೆ. ಅಥವಾ ಬೇರೆ ಏನಾದ್ರೂ ಇರಬಹುದು, ಹೇಳೋಕ್ಕಾಗಲ್ಲ. ಮೈಕ್ ಸರಿಯಾಗಿ ಧರಿಸಿ ಅಂದು ಕನ್ವೆನ್ಷನ್ ರೂಮ್ಗೆ ಬನ್ನಿ ಇಬ್ಬರಿಗೂ ಅಂತ ಕರೀತಾರಲ್ಲ, ಏನಾದರೂ ಇರ್ಬೋದು ಮೇ ಬಿ. ಸಂಗೀತ ಅವರು ಮಾರ್ನಿಂಗಿಂದ ಮೈಕ್ ಸರಿಯಾಗಿ ಧರಿಸಿ ಅಂತ ಹೇಳ್ತಾ ಇದ್ರು. ಅವ್ರ ಮೈಕಲ್ಲೂ ಪ್ರಾಬ್ಲಮ್ ಇರ್ಬೋದು ಮೇ ಬಿ. ಪ್ರತಾಪ್ ಅವ್ರದ್ದು ಪಾತ್ರೆ ತೊಳೆಯಲ್ಲಿ ನೀರು ಹೋಗಿರಬೇಕು, ಅದ್ರ ಸಲುವಾಗಿ ಕರೆದಿರಬೇಕು. ಅವ್ರ ಹಿಂದೆನೇ ಹೋಗ್ತಾ ಇದ್ದಾರೆ ನೋಡಿ ನೀವು, ಕನ್ವೆನ್ಷನ್ ರೂಮ್ ಕಡೆಗೆ ಹೋಗ್ತಾ ಇದ್ದಾರೆ ಇಬ್ಬರು ಸ್ಪೀಡಾಗಿ. ಅವ್ರ ಹಿಂದೆನೇ ಫಾಲೋ ಮಾಡಿಕೊಂಡು ಪ್ರತಾಪ್ ಅವ್ರು ಕೂಡ ಬರ್ತಾ ಇದ್ದಾರೆ. ಅವಾಗ ಅಲ್ಲೇ ಇರುವಂತಹ ತುಕಾಲಿ ಮತ್ತು ವರ್ತೂರವ್ರು ಕೂತಿರ್ತಾರಲ್ಲ ಬೀನ್ ಮ್ಯಾಗಲ, ಅವ್ರು ಕೇಳ್ತಾ ಇದ್ದಾರೆ ಏನಾಯಿತು ಅಂತ. ಗೊತ್ತಿಲ್ಲ, ಕನ್ವೆನ್ಷನ್ ರೂಮ್ ಕರೆದ್ರು ಅಂತ ಹೇಳ್ಕೊಂಡು ಹಾಗೆ ಇಬ್ಬರು ಹೋಗ್ತಾ ಇದ್ದಾರೆ ಸ್ಪೀಡಾಗಿ ಅಂತಲೇ ಹೇಳ್ಬೋದು.